ಅರ್ಜುನ ಬೇಡವೆಂದರೂ ಯುದ್ಧ ಮಾಡಿಸಿದ್ದು ಕೃಷ್ಣನ ತಪ್ಪಲ್ಲವೇ? ಮಹಾಭಾರತ ಕತೆ ನಮ್ಮ ಭಾರತ ದೇಶದಲ್ಲಿ ಒಂದು ಅತಿದೊಡ್ಡ ಗ್ರಂಥ. ರಾಮಾಯಣ ಮತ್ತು ಮಹಾಭಾರತ ನಮ್ಮ ದೇಶದ ಅತಿದೊಡ್ಡ ಗ್ರಂಥಗಳು. ಗ್ರಂಥ ಅಂತಂದಾಗ ಒಂದು ಯಾವುದೋ ನಡೆದಿರ್ತಕ್ಕಂಥ ಘಟನೆಯನ್ನು ಇಟ್ಕೊಂಡು ಯಾರಿಗೆ ಅಕ್ಷರ ಜ್ಞಾನ ಗೊತ್ತಿದೆ, ಯಾರಿಗೆ ವಿಚಾರವಂತಿಕೆ ಗೊತ್ತಿದೆ, ಅಥವಾ ಒಂದು ಕಥೆಯ ರೂಪದಲ್ಲಿ ಒಂದು ವಿಚಾರವನ್ನು ವಿಶದೀಕರಿಸುವಂತಹ ಶಕ್ತಿ ಇದೆ, ಅಂಥವರು ಬರೆದಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಕತೆ ಅದು. ಈ ಕಥೆಯನ್ನು ವೇದವ್ಯಾಸರು ಬರೀತಾರೆ. ವೇದವ್ಯಾಸರು ಅವರೇನು ದ್ವಾಪರ ಯುಗದವರಲ್ಲ. ದ್ವಾಪರ ಯುಗದಲ್ಲಿ ನಡೆದಂತಹ ಕಥೆಯನ್ನು ಅವರು ಇತ್ತೀಚೆಗೆ ಬರೀತಾರೆ. ಅಂತಂದರೆ ದ್ವಾಪರ ಯುಗ ಕಳೆದು ಎಷ್ಟೋ ವರ್ಷಗಳ, ಎಷ್ಟೋ ಶತಮಾನಗಳ ನಂತರ ಕಲಿಯುಗದ ಆರಂಭ ಅಂತ ಇರ್ಬೋದಷ್ಟೇ. ಕಲಿಯುಗದ ಆರಂಭ ಹಂತದಲ್ಲಿ ಬರೆದಿರ್ತಕ್ಕಂಥ ಇದು ಈ ಕತೆ ಮಹಾಭಾರತ ಅಂತಕ್ಕಂಥದ್ದು ಒಂದು ದೊಡ್ಡ ಕತೆ. ಇದನ್ನು ನಮ್ಮ ಶರಣರು ಒಪ್ಪೋದೇ ಇಲ್ಲ. ಈ ವೇದವ್ಯಾಸರು ಬರೆದಿರ್ತಕ್ಕಂಥ ಈ ಮಹಾಭಾರತವನ್ನು ನಮ್ಮ ಶರಣರು ಏನಂತಾರೆ ಅಂತಂದರೆ, ಬಿಡ್ರಿ, ಅದೇನು ಮಾನವೀಯತೆಯನ್ನು ಹೇಳುತ್ತಾ ಅಥವಾ ಸತ್ಯಪಾಲನೆ ಹೇಳುತ್ತಾ ಸಮಾನತೆಯನ್ನು ಹೇಳುತ್ತಾ, ಅದು ಏನು ಹೇಳೋದಿಲ್ಲ. ಅದು ಹೇಳೋದೇನಪ್ಪ ಅಂತಂದರೆ ಆದರದ ಕತೆ, ಸೋದರರ ವಧೆ ಅಂತ ಹೇಳ್ತಾರೆ. ನಿಜನೇ ಇದು, ಆದರದ ಕತೆ. ಈಗ ದುಶ್ಯಾಸನ, ದುರ್ಯೋಧನ ಇವರೆಲ್ಲರೂ ತನ್ನ ಅತ್ತಿಗೆ ಆದಂತಹ ದ್ರೌಪದಿಯ ಮೈಯನ್ನು ಮುಟ್ಟಿ ಸೀರೆಯನ್ನು ಎಳೆದು ಅವರಿಗೆ ಅವಮಾನ ಮಾಡುವಂಥದ್ದನ್ನು ಮಾಡ್ತಾರೆ. ಮತ್ತು ಆ ಮಹಾಭಾರತದಲ್ಲಿ ಎಷ್ಟೋ ಒಂದು ಆದರ ನಡೆದಂಥದ್ದು ಕೂಡ ನಾವು ನೋಡ್ತೀವಿ. ಇನ್ನು ಸೋದರರ ವಧೆ, ಸೋದರರನ್ನು ಕೊಂದಿದ್ದು ಅಷ್ಟೇ. ಸೋದರ ಸಂಬಂಧಿಗಳು ಹಣಕ್ಕೋಸ್ಕರ, ಆಸ್ತಿಗೋಸ್ಕರ, ಅಧಿಕಾರಕ್ಕೋಸ್ಕರ ಪರಸ್ಪರವಾಗಿ ಒಬ್ಬರನ್ನ ಒಬ್ಬರು ಕೊಲೆ ಮಾಡಿಕೊಂಡಿದ್ದು. ಅದರೊಳಗೆ ಏನಿದೆ, ಮಹಾಭಾರತದಲ್ಲಿ ಏನಂತ ಕತೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಮಹಾಭಾರತವನ್ನು ಆದರದ ಕತೆ, ಸೋದರರ ವಧೆ ಅಂತ ಹೇಳ್ತಾರೆ. ನಿಜ, ಈಗ ದುರ್ಯೋಧನ, ದುಶ್ಯಾಸನ ಮಾಡಿದಂತಹದ್ದು ಏನು ಆದರ್ಶ ಏನಲ್ಲ ಜಗತ್ತಿಗೆ. ಅಥವಾ ದ್ರೌಪದಿಯನ್ನು 5 ಜನ ಸಹೋದರರು ಅನುಭವಿಸಿದರಲ್ಲ. ಅಂದರೆ ಒಬ್ಬ ಸ್ತ್ರೀಯನ್ನು 5 ಜನ ಸಹೋದರರು ಅನುಭವಿಸೋದಿದೆಯಲ್ಲ, ಇದು ಏನಂತ ಆದರ್ಶ ಅಲ್ಲ ಜಗತ್ತಿಗೆ ಹೇಳ್ಕೊಳ್ಳುವಂಥ ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ನೈತಿಕತೆ ಮತ್ತು ಆದರ್ಶ ಇವು ಎರಡೂ ಕೂಡ ಮಹಾಭಾರತದಲ್ಲಿಲ್ಲ. ಆದರೆ ಮಹಾಭಾರತದಲ್ಲಿ ಒಂದು ವಿಭಿನ್ನ ಅಧ್ಯಾಯ ಅನ್ನುವ ರೀತಿಯಲ್ಲಿ, ಒಂದು ವಿಭಿನ್ನವಾದಂತಹ ಸನ್ನಿವೇಶ ಅನ್ನುವಂತಹ ಅರ್ಥದಲ್ಲಿ ಭಗವದ್ಗೀತೆ ಬರುತ್ತೆ. ಈ ಭಗವದ್ಗೀತೆಯನ್ನು ನಾವಷ್ಟೇ ಅಲ್ಲ, ಇಡೀ ಜಗತ್ತೇ ಒಪ್ಪುವಂತಹ ಒಂದು ಧರ್ಮ ಗ್ರಂಥ ಅಂತಲೇ ಹೇಳ್ಬೋದು ನಾವು. ಆ ಗೀತಾ, ಆ ಜ್ಞಾನ ಏನಿದೆ, ಆ ಗೀತಾ ಜ್ಞಾನದಲ್ಲಿ ಪರಮಾತ್ಮನು ಒಬ್ಬನೇ, ಒಬ್ಬನಲ್ಲದೆ ಮತ್ತೊಬ್ಬರಿಲ್ಲ, ಅವನು ಆ ನಿರಾಕಾರ ಈಶ್ವರ ಅಂತ ಹೇಳ್ತಾರೆ. ನಿರಾಕಾರ ಈಶ್ವರ. ಶರಣರು ಆ ಈಶ್ವರನನ್ನು ಶಿವ ಅಂತ ಕರೀತಾರೆ. ಆದರೆ ಗೀತೆಯಲ್ಲಿ ಈಶ್ವರ ಅಂತ ಹೇಳಿಬಿಟ್ಟು ಕರೀತಾರೆ. ಈಶ್ವರ ಅಂತಂದರೆ ಸರ್ವೇಶ್ವರ, ಸರ್ವಕ್ಕೂ ಕಾರಣಕರ್ತವಾಗಿರ್ತಕ್ಕಂಥ
ಸರ್ವವನ್ನು ರಚಿಸಿರ್ತಕ್ಕಂಥ, ಸರ್ವವನ್ನು ತನ್ನ ಗರ್ಭೀಕರಣಗೊಂಡಿಸಿಕೊಂಡಿರ್ತಕ್ಕಂಥ, ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಒಬ್ಬ ಮೂಲ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಈಶ್ವರ ಅಂತ ಹೇಳಿಬಿಟ್ಟು ಕರೀತಾರೆ. ಸರ್ವೇಶ್ವರ, ಸರ್ವವು ಅವನಿಂದ ಉತ್ಪತ್ತಿಯಾಗಿ ನಿರ್ವಹಿಸಲ್ಪಟ್ಟು ಒಂದು ದಿನ ನಾಶ ಮಾಡುವ ಶಕ್ತಿ ಯಾರಿಗಿರ್ತದೋ ಅವನು ಏಕೇಶ್ವರ, ಈಶ್ವರ, ಅರ್ಥಾತ್ ಶಿವ, ನಿರಾಕಾರ ಶಿವ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಗೀತೆಯಲ್ಲಿ ಏಕದೇವ ಅಂದರೆ ಒಬ್ಬನೇ ದೇವ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲ್ಪಡುತ್ತೆ. ಈ ಜಗತ್ತು, ಈ ಜೀವ ಎಲ್ಲವೂ ಕೂಡ, ಈ ಜೀವ ಜಗತ್ತು, ಈ ತ್ರೈಲೋಕ ಎಲ್ಲವೂ ಕೂಡ ಅವನ ಅಣತೆಯಂತೆ, ಅವನು ಕಲ್ಪಿಸಿದಂತೆ, ಅವನು ನಿರ್ಮಿಸಿದಂತೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಅವನ ಅನುಗ್ರಹಕ್ಕೆ ಅನುಗುಣವಾಗಿ ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ. ನಾವು ನೀವೆಲ್ಲರೂ ಸಹ ಈ ಭೂಮಿಯ ಮೇಲೆ ಬರೀ ಪಾತ್ರಧಾರಿಗಳು. ನಮ್ಮನ್ನೆಲ್ಲ ನಿರ್ದೇಶನವನ್ನು ಕೊಟ್ಟು ನಮಗೆಲ್ಲ ನಡೆಸ್ತಾ ಇರ್ತಕ್ಕಂಥ ಒಂದು ಏಕೈಕ ಶಕ್ತಿ ಅವನು ಪರಮೇಶ್ವರ ಎಂಬುದಾಗಿ ಗೀತೆಯಲ್ಲಿ ಹೇಳುತ್ತದೆ. ಗೀತೆಯಲ್ಲಿ ಎಲ್ಲರೂ ದೇವರ ಮಕ್ಕಳು. ಅಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ವರ್ಗ ಇಲ್ಲ, ಯಾವುದೇ ವರ್ಣ ಇಲ್ಲ, ಅಲ್ಲಿ ಯಾವುದೇ ಅಸಮಾನತೆಗೆ ಅವಕಾಶವೇ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ಒಂದು ಗ್ರಂಥ ಭಗವದ್ಗೀತೆ. ಆದ್ರೂ ಕೂಡ ಜನ ಸ್ವಲ್ಪ ಸಂಶಯ ಬೀಳ್ತಾರೆ, ಅದ್ರ ಬಗ್ಗೆನೂ ಕೂಡ ಸಂಶಯ ಬೀಳ್ತಾರೆ. ಎರಡು ಸಂಶಯ ಏನು ಅಂತಂತಂದರೆ, ಯುದ್ಧ ಪ್ರಾರಂಭವಾಗಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಒಬ್ಬ ಗುರುವಾಗಿ ತನ್ನ ಶಿಷ್ಯ ಅರ್ಜುನನಿಗೆ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ತತ್ವವನ್ನು, ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯುದ್ಧ ಅಂತಕ್ಕಂಥದ್ದು ಒಂದು ಸಲ ಅವರು ಶಂಖ ಊದಿ ಪ್ರಾರಂಭ ಮಾಡಿಬಿಟ್ರೆ ಅಲ್ಲೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿರ್ತದೆ. ಪ್ರತಿಯೊಬ್ಬರೂ ಕೂಡ ಸಾವಿನ ದವಡೆಯಲ್ಲಿ ಒದ್ದಾಡ್ತಾ ಇರ್ತಾರೆ, ಸಾವಿನ ಜೊತೆ ಸರಸ ಹಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಇಂತಹ ಮಹತ್ತರವಾದಂತಹ ತತ್ವಜ್ಞಾನವನ್ನು, ಶಿವಜ್ಞಾನವನ್ನು ಬೋಧಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಒಂದು ಸಂಶಯ ಇದೆ. ಇರಲಿ, ಅದು ಎಲ್ಲಾದರೂ ಬೋಧಿಸಿರಲಿ, ಹೇಗಾದರೂ ಬೋಧಿಸಿರಲಿ, ಬೋಧನೆ ಅತ್ಯುತ್ತಮವಾಗಿದೆ. ಈ ಜಗತ್ತಿನ ಧರ್ಮಗ್ರಂಥಗಳ ಸಾಲಿಗೆ ಸೇರುವಂತಹ ತತ್ವಜ್ಞಾನವನ್ನು ಒಳಗೊಂಡಿದೆ. ಇನ್ನೊಂದು ಸಂಶಯ ಅಂತಂದರೆ, ಯಾವ ಶ್ಲೋಕದಲ್ಲೂ ಸಹ ಭಗವದ್ಗೀತೆಯ ಯಾವುದೇ ಶ್ಲೋಕದಲ್ಲಿ ಶ್ರೀಕೃಷ್ಣ ನಾನು ದೇವರು, ನಾನು ಸೃಷ್ಟಿಕರ್ತ ಅಂತ ಹೇಳಿ ಎಲ್ಲೂ ಸಹ ಹೇಳ್ಕೊಂಡಿಲ್ಲ. ಅರ್ಜುನ, ನನಗೂ ನಿನಗೂ ಜನ್ಮದಾತನಾದ ಒಬ್ಬ ಕಾರಣಕರ್ತನಿದ್ದಾನೆ, ಅವನು ನಿತ್ಯ ಸತ್ಯನು, ಅವನನ್ನು ನೀನು ನಂಬಿಕೋ, ನಿನಗೆ ಶಾಶ್ವತವಾದ ಸ್ಥಾನವನ್ನು, ಶಾಶ್ವತವಾದ ಸುಖವನ್ನು ನಿನಗೆ ಕೊಡುವನು ಅಂತ ಹೇಳ್ತೇನೆ ಹೊರತು ನನ್ನ ನಂಬಿಕೋ, ನಾನು ನಿನಗೆ ಶಾಶ್ವತವಾದಂತಹ ಸುಖ ಕೊಡ್ತೇನೆ, ಶಾಶ್ವತವಾದಂಥ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಯಾವ ವಚನದಲ್ಲೂ ಸಹ ಹೇಳಿಲ್ಲ, ಯಾವ ಶ್ಲೋಕದಲ್ಲೂ ಸಹ ಹೇಳಿಲ್ಲ. ಆದರೆ ಈ ಸಾಂಸ್ಕ್ರಿಟನ್ನು, ಈ ಸಂಸ್ಕೃತವನ್ನು ಭಾಷಾಂತರ ಮಾಡಿದಂಥವರು ಅವರು ಕೃಷ್ಣನನ್ನು ದೇವರು ಅನ್ನುವ ರೀತಿಯಲ್ಲಿ ಅವರು ಅದನ್ನು ತರ್ಜುಮೆ ಮಾಡಿದ್ದಾರೆ, ಭಾಷಾಂತರ ಮಾಡಿದ್ದಾರೆ. ಸೊ ಇದು ತಪ್ಪು. ಕೃಷ್ಣ ಎಲ್ಲೂ ಕೂಡ ನಾನು ದೇವರು ಅನ್ನುವಂಥ ಶಬ್ದವನ್ನು ಎಲ್ಲೂ ಕೂಡ ಉಪಯೋಗಿಸಿಲ್ಲ. ನನ್ನಿಂದಲೇ ಎಲ್ಲ ನಡೀತಾ ಐತೆ ಜಗತ್ತು, ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳಿ
ಯಾವ ಶ್ಲೋಕದಲ್ಲೂ ಸಹ ಶ್ರೀಕೃಷ್ಣ ಹೇಳಿಲ್ಲ. ಶ್ರೀಕೃಷ್ಣ ಒಬ್ಬ ಜಗದ್ಗುರು. ಈ ಭೂಮಿಯ ಮೇಲೆ ಅಧರ್ಮವನ್ನು ಮೆಟ್ಟಿ ಧರ್ಮ ಪಾಲನೆಗೆ ಶಕ್ತಿಯನ್ನು ತುಂಬಲು ಬಂದಂತಹ ಒಬ್ಬ ಲೋಕಮಾನ್ಯ ಲೋಕಗುರು ಅಷ್ಟೇ. ಆದರೆ ದೇವರ ಅಲ್ಲ ಅಂತಕ್ಕಂಥದ್ದು ನಮ್ಮ ತತ್ವಜ್ಞಾನಿಗಳ ಒಂದು ವಿಚಾರವಾಗಿರ್ತದೆ. ಹಾಗಿದ್ರೆ ತತ್ವ ಚೆನ್ನಾಗಿದೆ ಅಂದಮೇಲೆ ಜಗತ್ತು ಒಪ್ಪಲೇಬೇಕು. ಇಲ್ಲಿ ಈ ಸಂದರ್ಭವನ್ನು ನಾವು ನೋಡೋಣ. ಇವತ್ತಿನ ಈ ಪ್ರಶ್ನೆಯ ಸಂದರ್ಭ ಅರ್ಜುನ ಸ್ವತಃ ಕೃಷ್ಣನನ್ನು, ಕೃಷ್ಣ ಈ ಯುದ್ಧ ಬೇಡ, ನಾನು ಯುದ್ಧವನ್ನು ಮಾಡೋದಿಲ್ಲ, ಈ ಯುದ್ಧ ಬೇಡ ಅಂತ ಹೇಳುವಂತಹ ಸಂದರ್ಭ ಹೆಂಗಿರ್ತದೆ ಅಂತಂದಾಗ, ಕೃಷ್ಣ ಪಾಂಡವರನ್ನ ಮತ್ತು ಕೌರವರನ್ನು ಇಬ್ಬರನ್ನು ಸಂಧಾನ ಮಾಡಲಿಕ್ಕೆ ನೋಡ್ತಾನೆ. ಸಾಕಷ್ಟು ಪ್ರಯತ್ನಗಳು, ಸಂಧಾನಗಳು ನಡೆಯುತ್ತೆ. ಸಂಧಾನಗಳೆಲ್ಲವೂ ಮುರಿದು ಬೀಳ್ತವೆ. ಕೃಷ್ಣ ದುರ್ಯೋಧನನಿಗೆ ಕೇಳ್ತಾನೆ, ನೋಡಪ್ಪ, ಇವರು ನಿನ್ನ ಸೋದರರು, ಒಂದು 5 ಗ್ರಾಮಗಳನ್ನಾದರೂ ಬಿಟ್ಟು ಬಿಡು, ಕೊನೆಗೆ 5 ಗ್ರಾಮಗಳನ್ನಾದರೂ ಬಿಡು, ನಾನೇನೋ ಅವ್ರಿಗೆ ಸಮಾಧಾನ ಮಾಡ್ತೀನಿ ಅಂತ. ಆದರೆ ದುರ್ಯೋಧನ ಒಪ್ಪೋದಿಲ್ಲ. 5 ಗ್ರಾಮಗಳಲ್ಲ, ಈ ಹಸುವಿನ ಪಾದದ ಅಗಲದಷ್ಟೂ ಕೂಡ ನಾನು ಅವರಿಗೆ ಈ ಜಾಗವನ್ನು ನಾನು ಕೊಡೋದಿಲ್ಲ, ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂತಹ ತೀರ್ಮಾನವನ್ನು ಮಾಡಿದಾಗ ಶ್ರೀಕೃಷ್ಣ ಕೊನೆಯದಾಗಿ ಹೇಳ್ತಾನೆ, ಹಾಗಿದ್ರೆ ಯುದ್ಧ ಆಗುತ್ತಲ್ಲಪ್ಪ ಅವ್ರಿಗೂ ನಿನಗೂ, ಆಗಲಿ ಬಿಡಿ ಅಂತಾನೆ. ಯುದ್ಧ ಆಗಲಿ ಬಿಡಿ, ನೋಡಪ್ಪ, ನಾನು ಇಬ್ಬರಿಗೂ ಸಹಾಯ ಮಾಡಬೇಕು ಅಂತ ಇದ್ದೀನಿ, ಇದು ಧರ್ಮ ಯುದ್ಧ ಆಗಬೇಕು, ನಾನು ನಿನಗೆ ಸಹಾಯ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತೇನೆ, ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಇಲ್ಲಪ್ಪ, ನಾನೇನಾದರೂ ನಿನಗೆ ಸಹಾಯ ಮಾಡಬೇಕು, ಹಂಗಿದ್ರೆ ನೀನು 11 ಅಕ್ಷೋಣಿ ಸೈನ್ಯವನ್ನು ನನಗೆ ಕೊಟ್ಬಿಡು ಸಾಕು, ನೀನು ನನಗೆ ಬೇಡ ಅಂತ ಹೇಳ್ತಾರೆ. ಈ ಕಡೆ ಪಾಂಡವರು, ನಿಮಗೇನು ಸಹಾಯ ನಾನು ಮಾಡಬೇಕು ಈ ಯುದ್ಧದಲ್ಲಿ ಅಂತ ಕೇಳಿದಾಗ, ನಮಗೆ ಯಾವ ಸಹಾಯನೂ ನಮಗೆ ಬೇಡ, ಯಾವ ಯುದ್ಧ ನಮಗೇನೂ ಬೇಡ, ನೀನೊಬ್ಬ ನಮ್ಮ ಜೊತೆಲಿದ್ದರೆ ಸಾಕು ಅಂತ ಹೇಳ್ತಾರೆ. ಇಲ್ಲರಪ್ಪ, ಯುದ್ಧ ನಡೀತದೆ, ನಾನು ಶಸ್ತ್ರಗಳನ್ನು ಹಿಡಿಯುವುದಿಲ್ಲ, ನನ್ನ ಕಟ್ಕೊಂಡು ನೀವು ಏನು ಮಾಡ್ತೀರಾ ಅಂತ ಅಂದಾಗ, ಬೇಡ, ಶಸ್ತ್ರಗಳು ಇಲ್ಲದಿದ್ದರೂ ಪರವಾಗಿಲ್ಲ, ಸೈನ್ಯ ಇಲ್ಲದಿದ್ದರೂ ಪರವಾಗಿಲ್ಲ, ಕೃಷ್ಣ ನೀನೊಬ್ಬ ನನ್ನ ಕಡೆ, ನಮ್ಮ ಪಾಂಡವರ ಕಡೆ ಹೀರೋ ಅಂತ ಹೇಳಿಬಿಟ್ಟು ಅವರು ತೀರ್ಮಾನ ತಗೊಳ್ತಾರೆ. ಯುದ್ಧ ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ ಸೈನ್ಯ ಸಮೇತ ಆ ಯುದ್ಧ ಭೂಮಿನಲ್ಲಿ ಬಂದು ನಿಂತಿದ್ದಾರೆ. ಯುದ್ಧ ಪ್ರಾರಂಭ ಆಗಿ ಯುದ್ಧ ನಡೀತಾ ಐತೆ. ಅರ್ಜುನ ಒಂದು ಸಲ ಆ ಯುದ್ಧ ಭೂಮಿಯಲ್ಲಿ ತನಗೆ ಎದುರಾಗಿ ನಿಂತಿದ್ದಂತಹ ಆ ಶತ್ರು ಸೈನ್ಯವನ್ನು ಒಮ್ಮೆ ಅರ್ಜುನ ನೋಡ್ತಾನೆ. ಭಯ ಆಗ್ಬಿಡ್ತದೆ ಇವನಿಗೆ. ಯಾರು ಆ ಯುದ್ಧದಲ್ಲಿ ನಿಂತಿರ್ತಕ್ಕಂಥವ್ರು? ಯಾರು? ಎಲ್ಲ ಇವರ ಗುರುಗಳು, ಭೀಷ್ಮಾಚಾರಿ, ದ್ರೋಣಾಚಾರಿ, ಅಶ್ವತ್ಥಾಮ, ಆಚಾರ್ಯರು, ಸಹೋದರರು, ಮಾವಂದಿರು, ಸೋದರ ಮಾವಂದಿರು, ಅಣ್ಣ ತಮ್ಮಂದಿರು, ಎಲ್ಲ ಬಂಧು ಬಳಗ, ತನ್ನ ರಕ್ತ ಸಂಬಂಧ, ತನ್ನ ಬಂಧು ಬಳಗ ರಕ್ತ ಸಂಬಂಧ ಆ ಯುದ್ಧ ಭೂಮಿಯಲ್ಲಿ ಶತ್ರು ಸೈನ್ಯದಲ್ಲಿ ನಿಂತಿದ್ದಾರೆ. ಅರ್ಜುನ ನೋಡ್ದ, ಅಯ್ಯೋ, ಇವರನ್ನೆಲ್ಲ ಸಾಯಿಸಿ ನಾನೆಷ್ಟು ದಿನ ಬದುಕಿರ್ತೀನಿ? ಇವರನ್ನೆಲ್ಲ ಕೊಂದು ನಾನು ಯಾವ ಪಾಪ ಕಟ್ಕೊಳ್ಳಿ? ಬೇಡ, ಯುದ್ಧ ಬೇಡ. ನಾನು ಒಂದಿನ ಸಾಯ್ಬೇಕಲ್ಲ, ಇವರನ್ನ ಸಾಯಿಸಿ ಬೇಡ, ಇಂಥ ಯುದ್ಧ ನನಗೆ ಬೇಡ, ಇಂಥ ಸಾಮ್ರಾಜ್ಯವನ್ನು ಬೇಡ ಅಂತ ಹೇಳಿ ತೀರ್ಮಾನ ತಗೊಳ್ತಾನೆ. ಆದರೆ ಇದು
ತುಂಬ ತಡ. ಯುದ್ಧ ಭೂಮಿಗೆ ಬಂದು ಯುದ್ಧ ಮಾಡ್ದಲೇ ನಾನು ಯುದ್ಧ ಮಾಡಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದರೆ ಆ ಸೈನ್ಯ ಇವನನ್ನು ಸಾಯಿಸ್ತದೆ, ಅರ್ಜುನನ ಸಾಯಿಸ್ತದೆ. ಇದು ಬಹಳ ತಡವಾದಂತಹ ತೀರ್ಮಾನ. ಯುದ್ಧ ಭೂಮಿಗೆ ಬರುವುದಕ್ಕೆ ಮುಂಚೆನೆ ಶ್ರೀಕೃಷ್ಣ ಸಂಧಾನದಲ್ಲಿ ವಿಫಲವಾದಂತಹ ಸಂದರ್ಭದಲ್ಲಿ ಈ ಮಾತು ಹೇಳಬೇಕಾಯಿತು. ಆಯಿತು ಕೃಷ್ಣ, ಎಲ್ಲ ಅವರೇ ಇಟ್ಕೊಳ್ಳಿ ಬಿಡು, ನಾವು ಹೇಗಿದ್ರೂ ವನವಾಸವನ್ನು ಮಾಡಿ ನಮಗೆ ಚೆನ್ನಾಗಿ ಅಭ್ಯಾಸ ಇದೆ, ಎಲ್ಲೋ ನಾವು ಜೀವನ ಮಾಡ್ತೀವಿ, ಆ ಕೌರವರೇ ಎಲ್ಲ ಇಟ್ಕೊಳ್ಳಿ, ದುರ್ಯೋಧನ ದುಶ್ಯಾಸನವರೇ ಎಲ್ಲ ಇಟ್ಕೊಳ್ಳಿ, ನಮಗೇನು ಬೇಡ ಅಂತ ಹೇಳಿ ಆವತ್ತೇ ತೀರ್ಮಾನ ತಗೋಬೇಕಾಯಿತು. ಇದು ಸಂದರ್ಭ ಹೇಗಿದೆ ಅಂತಂದರೆ ಎದುರಾಳಿಯನ್ನು ಕೊಲ್ಲು, ಇಲ್ಲ ನೀನು ಸಾಯಿ. ಇಂತಹ ಸಂದರ್ಭದಲ್ಲಿ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ, ನನ್ನ ಎದುರುಗಡೆ ನಿಂತಿರ್ತಕ್ಕಂಥ ಆ ಗುರುವರ್ಯ ಆಚಾರ್ಯರನ್ನು, ನನ್ನ ಬಂಧು ಬಳಗವನ್ನು, ನನ್ನ ಸೋದರರನ್ನು, ನನ್ನ ಸೋದರ ಮಾವಂದಿರನ್ನು ನಾನು ಹೆಂಗೆ ಸಾಯಿಸಲಿ? ಆ ಸಮಯಕ್ಕಾಗಲೇ ಆ ಕರ್ಣ ಇವರೆಲ್ಲರಿಗೂ ಅಂತ ದೊಡ್ಡ ಅಣ್ಣ ಅನ್ನೋದು ಇವ್ರಿಗೆಲ್ಲ ಗೊತ್ತಾಗಿರ್ತದೆ. ಕೃಷ್ಣನ ಮುಖಾಂತರ ಕರ್ಣ ಯಾರು? ದುರ್ಯೋಧನನ ಬಲಗೈ. ದುರ್ಯೋಧನನ ಬಲಗೈಯಾಗಿರ್ತಕ್ಕಂಥ ಕರ್ಣ ಇವರ ಸ್ವಂತ ದೊಡ್ಡ ಅಣ್ಣ, ಕುಂತಿಗೆ ಮೊದಲು ಹುಟ್ಟಿದಂತಹ ಅಣ್ಣ. ಇವೆಲ್ಲವೂ ಕೂಡ ಗೊತ್ತಿರ್ತದೆ. ಆದರೆ ಈ ಸಂದರ್ಭ ಸರಿಯಿಲ್ಲ. ಅರ್ಜುನ ತೀರ್ಮಾನ ತಗೊಂಡಿರ್ತಕ್ಕಂಥ ಈ ಸಂದರ್ಭ ಇದೆಯಲ್ಲ, ನಾನು ಯುದ್ಧ ಮಾಡೋದಿಲ್ಲ, ಈ ತೀರ್ಮಾನ ಇದೆಯಲ್ಲ, ಆ ಸಂದರ್ಭಕ್ಕೆ ಸೂಕ್ತ ಅಲ್ಲ. ಯುದ್ಧ ಭೂಮಿ ಬಂದಿದೆಯಾ, ಯುದ್ಧ ನಡೀತಾ ಐತೆ, ನೀನು ನಿನ್ನ ಶತ್ರುಗಳನ್ನು ಕೊಲ್ಲು, ಇಲ್ಲಾಂದ್ರೆ ನೀನು ಸಾಯಿ, ಇಷ್ಟೇ. ಆವಾಗ ಕೃಷ್ಣ ಹೇಳ್ತಾನೆ, ಏನಪ್ಪ ನಿಂದು? ನೋಡು, ಈ ಯುದ್ಧದಿಂದ ಏನು ಲಾಭ ಇಲ್ಲ ಅಂತ ತಿಳ್ಕೋಬೇಡ. ನಾನು ಎಷ್ಟು ದಿನ ಬದುಕಿರ್ತೀನಿ, ಈ ಯುದ್ಧದಲ್ಲಿ ಗೆದ್ದು ಅಂತಲೂ ಅನ್ಕೋಬೇಡ. ಅದು ಮುಂದಿನ ಮಾತದು, ಅದು ಮುಂದಿನ ಫಲಾಫಲ. ಈಗ ನಿನ್ನ ಮುಂದೆ ಇರತಕ್ಕಂಥ ಕರ್ತವ್ಯ ಏನು? ಅವ್ರನ್ನ ಸಾಯಿಸು, ಇಲ್ಲ ಅಂದ್ರೆ ನೀನು ಸಾಯಿ. ಆವಾಗ ಬುದ್ಧಿ ಹೇಳಬೇಕಾಗುತ್ತೆ ಕೃಷ್ಣ ಅರ್ಜುನನಿಗೆ, ಅರ್ಜುನನ ಈ ಮೋಹವನ್ನು ಬಿಟ್ಟುಬಿಡು, ಈ ಕರುಣೆಯನ್ನು ಬಿಟ್ಟುಬಿಡು, ಈ ವಿಷಾದವನ್ನು ಬಿಟ್ಟುಬಿಡು. ಇದು ನಿನ್ನ ಹೃದಯ ದೌರ್ಬಲ್ಯ. ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟುಬಿಡು. ಯುದ್ಧಕ್ಕೆ ಬೆನ್ನು ತಿರುಗಿಸ್ಬೇಡ. ಯುದ್ಧಕ್ಕೆ ಬೆನ್ನು ತಿರುಗಿಸೋದು ಧರ್ಮ ವಿರೋಧ. ನಿನ್ನ ಮುಂದೆ ಇರ್ತಕ್ಕಂಥ ನಿನ್ನ ಈ ಕರ್ತವ್ಯವನ್ನು ನೀನು ಮಾಡಲೇಬೇಕು. ಇದು ಸತ್ಯ ಮತ್ತು ಅಸತ್ಯ, ಇದರ ಎರಡರ ಹೋರಾಟ. ಧರ್ಮ ಮತ್ತು ಅಧರ್ಮ, ಇದು ಎರಡರ ಮಧ್ಯದ ಹೋರಾಟ. ಧರ್ಮ ಉಳಿಲೇಬೇಕು, ಸತ್ಯ ಗೆಲ್ಲಲೇಬೇಕು. ದುರ್ಯೋಧನನ ಮೋಸ, ದುರ್ಯೋಧನನ ಅವನ ದುರಾಸೆ, ಅವನು ಈ ಭೂಮಿಯ ಮೇಲೆ ಇಟ್ಟಿರ್ತಕ್ಕಂಥ ಮೋಹ, ಈ ಸಾಮ್ರಾಜ್ಯದ ಮೇಲೆ ಇಟ್ಟಿರ್ತಕ್ಕಂಥ ಆಸೆ, ನಾನೇ ಎಲ್ಲವನ್ನೂ ಅನುಭವಿಸಬೇಕು ಅನ್ನುವಂತಹ ಆ ಭೂಮಿಯ ಆಸೆ ಕೆಟ್ಟದ್ದು ಅನ್ನುವುದನ್ನು ಜಗತ್ತು ಮುಂದೆ ಅರಿತುಕೊಳ್ಬೇಕು. ಯಾರು ಸ್ತ್ರೀ ಮೋಹ, ಭೂಮಿಯ ಮೋಹ, ಅಧಿಕಾರದ ಮೋಹವನ್ನು ಮಾಡ್ತಾರೆ ಅವರಿಗೆ ಒಳ್ಳೆಯದಾಗೋದಿಲ್ಲ ಮುಂದೆ ಅನ್ನೋದು ಈ ಜಗತ್ತಿಗೆ ಪಾಠ ಆಗಬೇಕು. ಆದ್ದರಿಂದ ನೀನು ಈ ಧರ್ಮವನ್ನು ಮಾಡಲೇಬೇಕು, ಈ ಯುದ್ಧವನ್ನು ನೀನು ಮಾಡಲೇಬೇಕು, ಈ ಧರ್ಮವನ್ನು ನೀನು ಉಳಿಸಲೇಬೇಕು. ಇಲ್ಲ ಅಂತಂದರೆ ನೀನು ಧರ್ಮ ವಿರೋಧಿ ಆಗ್ತೀಯಾ, ನೀನು ನರಕವಾಸಿ ಆಗ್ತೀಯಾ, ನೀನು ಅಪಕೀರ್ತಿಯನ್ನು ಹೊಂದುತ್ತೀಯಾ. ಜನ ನಾಳೆ ಮಾತಾಡ್ಕೊಳ್ತಾರೆ ನಿನ್ನ ಬಗ್ಗೆ.
ಅವನೊಬ್ಬ ರಣ ಹೇಡಿ, ಅರ್ಜುನ ಒಬ್ಬ ರಣ ಹೇಡಿ ಅಂತ ಮಾತಾಡ್ಕೊಳ್ತಾರೆ. ಅರ್ಜುನನು ಒಬ್ಬ ನಪುಂಸಕ ಅಂತ ಮಾತಾಡ್ಕೊಳ್ತಾರೆ. ಧೀರನಂತೆ ಬಂದ, ಹೇಡಿಯಂತೆ ಹೋದ ಅಂತ ಅನ್ಕೊಳ್ತಾರೆ. ಮೇಲೆ ಹೇಳು ಕೃಷ್ಣ, ಅರ್ಜುನ ಮೇಲೆ ಹೇಳು, ನೀನು ಯುದ್ಧವನ್ನ ಮಾಡಲೇಬೇಕು. ಇದು ಇವತ್ತಿನ ನಿನ್ನ ಪಾಲಿನ ಕರ್ತವ್ಯ. ನೀನು ಮೇಲೆ ಎದ್ದು ಬಿಲ್ಲುವನ್ನು ಹಿಡಿದು ನಿನ್ನ ಶತ್ರು ಸೈನ್ಯವನ್ನು ಹೊಡಿಲೇಬೇಕು, ಅವರನ್ನು ಸಾಯಿಸಲೇಬೇಕು. ಇಲ್ಲ ಅಂತಂದರೆ ನೀನು ಕೊಲ್ಲಲ್ಪಡ್ತೀಯ, ನೀನು ಸಾಯಲ್ಪಡ್ತೀಯ. ಆದರೆ ಯುದ್ಧ ಭೂಮಿಯಲ್ಲಿ ನೀನು ಬೆನ್ನು ತಿರುಗಿಸಿದರೆ ಅದು ನರಕ. ನೀನು ಅಂದ್ಕೊಂಡಿದ್ದೀಯಾ ನಿನ್ನ ಸೋದರ ಸಂಬಂಧಿಗಳನ್ನು, ನಿನ್ನ ರಕ್ತ ಸಂಬಂಧಿಗಳನ್ನು ಕೊಂದರೆ ನನಗೆ ನರಕ ಅಂದ್ಕೊಂಡಿದ್ದೀಯಲ್ಲ, ಅದು ನರಕ ಅಲ್ಲ, ಅದು ದೇವರ ತೀರ್ಮಾನ. ಆದರೆ ನೀನು ಬೆನ್ನು ತಿರುಗಿಸಿದರೆ, ಯುದ್ಧ ಮಾಡದೆ ಬೆನ್ನು ತಿರುಗಿಸಿ ನೀನು ಸತ್ತರೆ ಅದು ನಿನಗೆ ನರಕ. ಅದು ನಿನ್ನ ಆತ್ಮವಂಚನೆ, ನಿನ್ನ ದೌರ್ಬಲ್ಯದಿಂದ, ನಿನ್ನ ಮೋಹದಿಂದ, ನಿನ್ನ ವಿಷಾದವಾದಂತಹ ಕರುಣೆಯಿಂದ ನಿನ್ನನ್ನು ನೀನು ಬಲಿ ಕೊಟ್ಕೊಳ್ತೀಯ ನೀನು ಅವ್ರಿಗೆ. ಇದು ನಿನ್ನ ಆತ್ಮವಂಚನೆ. ಆದ್ದರಿಂದ ನಾನು ಕೃಷ್ಣನಾಗಿ, ನಿನ್ನ ಆಪ್ತನಾಗಿ ನಾನು ಹೇಳ್ತಾ ಇದ್ದೀನಿ, ಏ ಅರ್ಜುನ, ನೀನು ಯುದ್ಧವನ್ನು ಮಾಡು, ಯುದ್ಧ ಮಾಡೋದೇ ಸರಿ ಅಂತ ಹೇಳಿಬಿಟ್ಟು ಯುದ್ಧ ಮಾಡಿಸ್ತಾರೆ. ಆದರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಶ್ರೀಕೃಷ್ಣ ದೇವರಾಗಿದ್ದರೆ ಇವರೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಬೋದಾಗಿತ್ತಲ್ಲ. ದೇವರಾಗಿದ್ದರೆ ಅಂತಂದರೆ ಎಲ್ಲೂ ಕೃಷ್ಣ ನಾನು ದೇವರು ಅಂತ ಹೇಳ್ಕೊಂಡಿಲ್ಲ. ಕೃಷ್ಣ ಒಬ್ಬ ಕಾರಣ ಪುರುಷ ಅಷ್ಟೇ, ಒಬ್ಬ ದೇವದೂತ, ಆ ದೇವರ ಸಂದೇಶವಾಹಕ, ಒಬ್ಬ ಧರ್ಮರಕ್ಷಕ ಅಷ್ಟೇ, ಒಬ್ಬ ಲೋಕ ಪೂಜ್ಯ ಗುರು ಅಷ್ಟೇ, ದೇವರಲ್ಲ. ದೇವರಾಗಿದ್ದಿದ್ರೆ ಇವ್ರಿಗೆಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು, ಯಾಕಪ್ಪ ಕಿತ್ತಾಡ್ತೀರಾ, ಈ ಭೂಮಿ ಶಾಶ್ವತಿ ಇಲ್ಲ, ನೀವೇ ಈ ಭೂಮಿ ಮೇಲೆ ಇರೋದಿಲ್ಲ, ನೀವೂ ಶಾಶ್ವತಿ ಇಲ್ಲ, ಇರೋದು ದಿನ ಒಂದೆರಡು ದಿನ ಹಂಚ್ಕೊತೀನಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಬಿಟ್ಬಿಡ್ತಾಯಿದ್ರು. ಆದ್ದರಿಂದ ಇವತ್ತಿನ ಈ ಪ್ರಶ್ನೆಯ ಸಾರಾಂಶ, ಅರ್ಜುನ ಬೇಡ ಅಂದ್ರೂ ಸಹ ಶ್ರೀಕೃಷ್ಣ ಯುದ್ಧ ಮಾಡಿಸಿದ್ದು ಸರಿನಾ ಅನ್ನುವಂಥದ್ದು ಇದೆಯಲ್ಲ, ಇದು ಈ ಸಂದರ್ಭಕ್ಕೆ ಸರಿ ಇದೆ. ಕೃಷ್ಣ ಹೇಳಿ ಯುದ್ಧ ಮಾಡಿಸಿದ್ದು ತನ್ನ ಆಪ್ತ ಶಿಷ್ಯನನ್ನು ಶತ್ರು ಸೈನ್ಯದಿಂದ ವಧೆ ಮಾಡದಂತೆ ರಕ್ಷಣೆ ಮಾಡಿದ್ದಿದೆಯಲ್ಲ, ಇದು ಸರಿ ಇದೆ. ಇಲ್ಲ ಅಂತಂದರೆ ದುರ್ಯೋಧನ ಅರ್ಜುನನನ್ನು ಕೊಂದು ಬಿಡ್ತಿದ್ದ. ಆ ಸಂದರ್ಭಕ್ಕೆ ಯುದ್ಧ ಮಾಡಿರುವಂಥದ್ದು ಸರಿ ಇದೆ ಅನ್ನೋದು ನಮ್ಮ ವಾದ.